ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶವಾದ ಭಾರತ ಇನ್ನೂ ಟಾಪ್ 10 ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಯಾಕಿಲ್ಲ? ನಾವು ಜಾಗತಿಕ ಸೂಪರ್ ಪವರ್ ಅಂತ ಮೋದಿ ಸರ್ಕಾರ ಹೇಳ್ಕೊಂಡ್ರೂ ಕೂಡ ಫೋರ್ಬ್ಸ್ ಪಟ್ಟಿಯಲ್ಲಿ ಭಾರತ 12ನೇ ಸ್ಥಾನದಲ್ಲಿ ಯಾಕಿದೆ? ಸಣ್ಣ ರಾಷ್ಟ್ರಗಳು ಕೂಡ ಭಾರತವನ್ನ ಮೀರಿಸಿವೆ ಅಂತ ಅಂದ್ರೆ ಟಾಪ್ 10 ನಲ್ಲಿ ಅದು ಸ್ಥಾನ ಪಡೆಯದಂತೆ ತಡೆದಿರುವಂತಹ ಅಂಶಗಳೇನು? ಕೇವಲ ಪ್ರಚಾರ ಮತ್ತು ವಿಭಜಕ ರಾಜಕೀಯದ ಮೇಲೆ ಇಲ್ಲಿನ ಸರ್ಕಾರ ಗಮನ ಹರಿಸೋದು ಭಾರತದ ಜಾಗತಿಕ ಸ್ಥಾನಮಾನವನ್ನು ದುರ್ಬಲಗೊಳಿಸ್ತಾ ಇದೆಯಾ? ಭಾರತದ ಆರ್ಥಿಕತೆ ಬೆಳೀತಾ ಇದ್ರೆ ಜಗತ್ತು ಅದರ ಶಕ್ತಿಯನ್ನು ಯಾಕೆ ಗುರುತಿಸ್ತಾ ಇಲ್ಲ? ಭಾರತದ ಸರ್ಕಾರ ಇಲ್ಲಿನ ಜನಸಂಖ್ಯೆ ಮತ್ತೆ ಆರ್ಥಿಕ ಸಾಮರ್ಥ್ಯವನ್ನ ಜಾಗತಿಕ ಪ್ರಭಾವವಾಗಿಸೋದಕ್ಕೆ ಯಾಕೆ ವಿಫಲ ಆಗಿದೆ? ಕೋಮುವಾದ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಂತಹ ಆಂತರಿಕ ಸಮಸ್ಯೆಗಳು ಅದರ ಬೆಳವಣಿಗೆಯನ್ನು ಮರೆ ಮಾಡ್ತಾ ಇರುವಾಗ ಭಾರತ ತನ್ನ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಹೇಗೆ ಸುಧಾರಿಸಬಹುದು? ಮೋದಿಜಿ ಅವ್ರ ಪ್ರಕಾರ, ಅವ್ರ ಸರ್ಕಾರದ ಮಂತ್ರಿಗಳ ಪ್ರಕಾರ, ಅವ್ರ ಪಕ್ಷ ಹಾಗೂ ಅವ್ರ ಬೆಂಬಲಿಗರ ಪ್ರಕಾರ ಭಾರತ ಇಡೀ ಜಗತ್ತಿಗೇನೆ ವಿಶ್ವಗುರು. ನಮ್ಮನ್ನು ಮೀರಿಸುವವರು ಯಾರಂದ್ರೆ ಯಾರೂ ಇಲ್ಲ. ಎಲ್ಲಾ ದೇಶಗಳು ಏನೇ ಮಾಡೋದಿದ್ರು ಭಾರತವನ್ನೇ ಕೇಳ್ಬಿಟ್ಟೆ ಮಾಡೋದು. ಆದ್ರೆ ಪ್ರತಿಷ್ಠಿತ ಸಂಸ್ಥೆಯ ಪವರ್ಫುಲ್ ದೇಶಗಳ ರ್ಯಾಂಕಿಂಗ್ ಬಂದಾಗ ನೋಡಿದ್ರೆ ಭಾರತ ಮೊದಲ 10 ದೇಶಗಳ ಪಟ್ಟಿಯಲ್ಲೇ ಇಲ್ಲ. ಇದು ಯಾಕೆ ಹೀಗೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಭಾರತ ಯಾಕೆ ಟಾಪ್ 10 ಪವರ್ಫುಲ್ ದೇಶಗಳ ಪಟ್ಟಿಯಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮೋದಿ ಯುಗದಲ್ಲಿ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಆಗಿದೆ. ಮೋದಿ ಯುಗದಲ್ಲಿ ಭಾರತದ ಹೆಸರು ಇಡೀ ಜಗತ್ತಿನಲ್ಲಿ ಮೊಳಗ್ತಾ ಇದೆ ಅಂತೆಲ್ಲ ಬೊಬ್ಬೆ ಹೊಡೆಯೋದನ್ನ ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಇದು ಪ್ರಚಾರದ ಭಾಷೆ. ಪ್ರಚಾರದ ಭಾಷೆಯಲ್ಲಿ ಯಾವುದೇ ಅರ್ಥ ಇಲ್ಲ. ಆದ್ರೆ ಏಕೈಕ ಪ್ರಯೋಜನ ಅಂತ ಅಂದ್ರೆ ಸರ್ಕಾರಕ್ಕೆ ಜನರನ್ನ ಮರಳು ಮಾಡೋದು ಸಾಧ್ಯವಾಗ್ತಾನೆ ಇರುತ್ತೆ ಅನ್ನೋದು. ತಮ್ಮ ಜೀವನದ ಅನಿವಾರ್ಯತೆಗಳಿಂದಾಗಿ ತಮ್ಮ ಮನಸ್ಸನ್ನ ಬದಲಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಜನರು ಮೋದಿ ಬ್ರ್ಯಾಂಡಿಂಗ್ ಅನ್ನ ನೆಚ್ಕೊಳ್ಳುವಂತ ಪ್ರಚಾರದ ಭಾಷೆಯಲ್ಲಿ ಸಿಕ್ಕಾಕೊಳ್ತಾರೆ. ಜನರು ಮೋದಿಯನ್ನ ಇಡೀ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ನಾಯಕ ಅಂತ ಭಾವಿಸಬೇಕು. ಅದಕ್ಕಾಗಿ ಮೋದಿ ಬ್ರ್ಯಾಂಡಿಂಗ್ ಆಗಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಲಾಗುತ್ತೆ. ಇದರಿಂದಾಗಿ ಮೋದಿ ವಿಶ್ವದಲ್ಲಿ ಭಾರತದ ಹೆಸರನ್ನ ಹೆಚ್ಚು ಮಾಡಿದ್ದಾರೆ ಮತ್ತು ಭಾರತ ನಿಜವಾಗಿಯೂ ವಿಶ್ವಗುರು ಆಗಿದೆ ಅಂತ ಭಾರತದ ಸಾಮಾನ್ಯ ಜನರು ಭಾವಿಸ್ತಾರೆ. ಬಿಜೆಪಿ ಹಾಗೂ ಮೋದಿ ಸರ್ಕಾರ ನೂರಾರು ಕೋಟಿ ರೂಪಾಯಿಗಳನ್ನ ಮಾಧ್ಯಮಗಳಿಗೆ ಖರ್ಚು ಮಾಡುತ್ತೆ. ಮೋದಿ ನೇತೃತ್ವದ ಭಾರತ ಸರ್ಕಾರ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸರ್ಕಾರ ಅಂತ ಜನರ ಮನಸ್ಸಿನಲ್ಲಿ ತುಂಬೋದಕ್ಕೆ ನಿರಂತರವಾಗಿ ಇದು ತಂತ್ರವನ್ನ ರೂಪಿಸುತ್ತೆ. ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸರ್ಕಾರ, ಮೋದಿ ಬಹಳ ದೊಡ್ಡ ನಾಯಕ, ಮೋದಿ ಅವರ ಒಂದೇ ಒಂದು ಕರೆ ಜಗತ್ತಿನಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧಗಳನ್ನ ಕೊನೆಗೊಳಿಸುತ್ತೆ ಅಂತೆಲ್ಲ ಬಿಂಬಿಸಲಾಗುತ್ತೆ. ಈ ಸಂಪೂರ್ಣ ಬ್ರ್ಯಾಂಡಿಂಗ್ ಮತ್ತೆ ಪ್ರಚಾರದ ಪೊಳ್ಳುತನ ಬಹಳ ಸಲ ಬಯಲಾಗಿದೆ. ಈಗ ಮತ್ತೊಮ್ಮೆ ಅದು ಬಟಾ ಬಯಲಾಗಿದೆ. ಫೋರ್ಬ್ಸ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಆ ಪಟ್ಟಿಯ ಪ್ರಕಾರ ವಿಶ್ವದ 10 ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಭಾರತ ಇಲ್ಲ. ಭಾರತ 12ನೇ ಸ್ಥಾನದಲ್ಲಿದೆ. ಅಂದ್ರೆ ಇದರ ಅರ್ಥ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತ ಟಾಪ್ 3 ಅಥವಾ ಟಾಪ್ 5 ಮಾತ್ರ ಅಲ್ಲ, ಟಾಪ್ 10 ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಪಟ್ಟಿಯಲ್ಲೂ ಸೇರಿಲ್ಲ. ವಿಶ್ವದ ಬೇರೆ ಯಾವುದೇ ದೇಶ 142 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿಲ್ಲ. ಭಾರತದ ಮಾನವ ಸಂಪನ್ಮೂಲಗಳನ್ನು ಸರಿಯಾಗಿ ನೋಡಿದ್ರೆ ಖಂಡಿತವಾಗಿಯೂ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗುವಂತಹ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಆದ್ರೆ ಅತ್ಯಂತ ವಿಷಾದಕರ ವಿಷಯ ಏನು ಅಂತಂದ್ರೆ ಭಾರತವನ್ನ ನಿರ್ವಹಿಸುವ ಮತ್ತೆ ನಡೆಸುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ನಾಯಕರ ಆಲೋಚನಾ ಕ್ರಮ ಮತ್ತೆ ಕೆಲಸದ ಶೈಲಿ ಅದಕ್ಕೆ ಪೂರಕವಾಗಿಲ್ಲ. ಇದರ ಪರಿಣಾಮವಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಭಾರತ ವಿಶ್ವದ 10 ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಸ್ಥಾನ ಪಡೆದಿಲ್ಲ. 1 ಕೋಟಿ ಜನಸಂಖ್ಯೆ ಇಲ್ಲದಂತಹ ಇಸ್ರೇಲ್ ಪ್ರಬಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತಕ್ಕಿಂತ ಮುಂದಿದೆ. ಅದು 10ನೇ ಸ್ಥಾನದಲ್ಲಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಶ್ರೇಯಾಂಕ ಆಧರಿಸಿರುವಂತಹ ಅಂಶಗಳೇನು ಅಂತ ಅಂದ್ರೆ ಆ ದೇಶದ ನಾಯಕರು ಹೇಗಿದ್ದಾರೆ, ಜಗತ್ತಿನಲ್ಲಿ ಆ ದೇಶದ ಆರ್ಥಿಕತೆ ಪ್ರಭಾವ ಹೇಗಿದೆ, ದೇಶದ ರಾಜಕೀಯ ಪ್ರಭಾವ ಹೇಗಿದೆ, ದೇಶದ ಬಲವಾದ ಅಂತಾರಾಷ್ಟ್ರೀಯ ಮೈತ್ರಿಗಳು ಯಾವ ರೀತಿ ಇವೆ, ಮಿಲಿಟರಿ ವಿಷಯದಲ್ಲಿ ಆ ದೇಶದ ಸ್ಥಿತಿ ಏನು. ಈ ನೆಲೆಗಳನ್ನ ಒಂದು ವಿಧಾನವಾಗಿ ಬಳಸಿಕೊಂಡು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಈ ಪಟ್ಟಿಯ ಪ್ರಕಾರ ಅಮೆರಿಕ ಮೊದಲ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ, ರಷ್ಯಾ 3ನೇ ಸ್ಥಾನದಲ್ಲಿದೆ, 4ನೇ ಸ್ಥಾನದಲ್ಲಿ ಬ್ರಿಟನ್ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್, 5ನೇ ಸ್ಥಾನದಲ್ಲಿ ಜರ್ಮನಿ, 6ನೇ ಸ್ಥಾನದಲ್ಲಿ ದಕ್ಷಿಣ ಕೊರಿಯಾ, ಹಾಗೆ 7ನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ, 8ನೇ ಸ್ಥಾನದಲ್ಲಿ ಜಪಾನ್ ಇದೆ, 9ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಮತ್ತೆ 10ನೇ ಸ್ಥಾನದಲ್ಲಿ ಇಸ್ರೇಲ್ ಇದೆ. ಸೌದಿ ಅರೇಬಿಯಾದಂತಹ ದೇಶ ಸುಮಾರು 3.5 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಸುಮಾರು 7 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಫ್ರಾನ್ಸ್, ಸುಮಾರು 6 ಕೋಟಿ ಜನಸಂಖ್ಯೆ ಹೊಂದಿರುವಂತಹ ದಕ್ಷಿಣ ಕೊರಿಯಾ, ಈ ಎಲ್ಲಾ ದೇಶಗಳು ಶಕ್ತಿಶಾಲಿ ದೇಶಗಳ ಸಾಲಿನಲ್ಲಿ ಭಾರತಕ್ಕಿಂತಲೂ ಮುಂದಿವೆ.
ಅಂದ್ರೆ ಈ ದೇಶಗಳು ಜಗತ್ತಿನಲ್ಲಿ ಭಾರತಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಹೊಂದಿವೆ. ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದಂತ ಪ್ರಮುಖ ವಿಷಯ ಏನು ಅಂತಂದ್ರೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳಾಗಿರುವಂತ ಅವುಗಳ ಎಲ್ಲಾ ನಡೆಗಳು ಅಥವಾ ಕಾರ್ಯಗಳು ತುಂಬಾ ಒಳ್ಳೆಯವುಗಳಲ್ಲ. ಅವು ತಮ್ಮ ಅಧಿಕಾರದ ಬಹಳಷ್ಟು ದುರ್ಲಾಭವನ್ನು ಪಡೆದಿವೆ. ಅವು ವಿಶ್ವದ ದುರ್ಬಲ ದೇಶಗಳೊಂದಿಗೆ ಬಹಳಷ್ಟು ತಪ್ಪಾಗಿ ನಡೆದುಕೊಂಡಿವೆ. ಈಗ ಉದಾಹರಣೆಗೆ ಅಮೆರಿಕವನ್ನೇ ನೋಡಿ, ಲೆಕ್ಕ ಇಲ್ಲದಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು. ಅದಕ್ಕಾಗಿನೇ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಭಾರತದಂತಹ ದೇಶ ನಿಜವಾದ ಅರ್ಥದಲ್ಲಿ ಮತ್ತು ಸರಿಯಾದ ಸಂದರ್ಭದಲ್ಲಿ ಹೇಗೆ ಶಕ್ತಿಶಾಲಿ ಆಗಬಹುದು. ಇದಕ್ಕೆ ಅತ್ಯಂತ ಮೂಲಭೂತ ಆಧಾರ ಅಂತ ಅಂದ್ರೆ, ಭಾರತ ಸರ್ಕಾರ ಭಾರತದ ಎಲ್ಲಾ ಜನರು ಗೌರವಾನ್ವಿತ ಜೀವನವನ್ನ ಪಡೆಯುವಂತಹ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದನ್ನ ನೋಡ್ಬೇಕು. ಭಾರತದ ಮಾನವ ಸಂಪನ್ಮೂಲ ಸರಿಯಾದ ದಿಕ್ಕಿನಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ಳೋದನ್ನ ನೋಡಬೇಕು. ವಿಶ್ವದ ಜನಸಂಖ್ಯೆ 16% ಜನರು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಜಗತ್ತಿಗೆ ಒಂದು ಉದಾಹರಣೆಯನ್ನ ನೀಡಬೇಕು. ಅದರೊಂದಿಗೆ ಭಾರತ ವಿಶ್ವ ದರ್ಜೆಯ ರಾಷ್ಟ್ರ ಆಗುವಂತಹ ಒಂದು ದೃಷ್ಟಿಕೋನವನ್ನ ಪ್ರಪಂಚದ ಬಗ್ಗೆ ಬೆಳೆಸ್ಕೊಳ್ಬೇಕು. ಇದನ್ನ ಶಾಂತಿ ಮತ್ತೆ ಸಹಬಾಳ್ವೆಯ ಆಧಾರದ ಮೇಲೆ ನಡೆಸಬಹುದು. ಆದ್ರೆ ಬಿಜೆಪಿ ಸಿದ್ಧಾಂತ ಈ ಸಂಪೂರ್ಣ ದೃಷ್ಟಿಕೋನಕ್ಕೆ ವಿರುದ್ಧವಾಗಿದೆ. ಯಾವುದು ಸರಿ ಯಾವುದು ತಪ್ಪಂತ ಜನರು ಅರ್ಥನೇ ಮಾಡದಂತೆ ಇರೋದು ಮೋದಿ ನೇತೃತ್ವದ 10 ವರ್ಷಗಳ ಸರ್ಕಾರದ ಅಡಿಪಾಯ ಆಗಿದೆ. ಜನರಿಗೆ ಬದುಕುವ ಒಂದು ವಾತಾವರಣ ನೀಡಬಾರದು ಅನ್ನುವಂಥ ಅಂಶವನ್ನ ಈ ಸರ್ಕಾರ ಆಧರಿಸಿದೆ. ಮೋದಿ ಅವರ ನಾಯಕತ್ವವನ್ನೇ ನೋಡಿ, ಚುನಾವಣಾ ಪ್ರಚಾರದಿಂದ ಹಿಡಿದು ಸಂಸತ್ತಿನವರೆಗೆ ಅವರ ನಾಚಿಕೆನೇ ಇಲ್ಲದೆ ಸರಣಿ ಸುಳ್ಳುಗಳನ್ನು ಹೇಳ್ತಾರೆ. ಸುಳ್ಳಿನ ಮುಸುಕು ಬಹಿರಂಗಗೊಳ್ಳುತ್ತೆ. ಅದಾದ ನಂತರ ಕೂಡ ಅವರು ಸುಳ್ಳನ್ನು ಹೇಳ್ತಾನೆ ಇರ್ತಾರೆ. ಅವರು ಪ್ರಧಾನಿ ಹುದ್ದೆಯ ಮಟ್ಟವನ್ನು ತುಂಬಾ ಕೆಳಮಟ್ಟಕ್ಕೆ ಇಳಿಸ್ಬಿಟ್ಟಿದ್ದಾರೆ. ಸತ್ಯಗಳನ್ನ ತಿರುಚುವ ಅವ್ರ ಕಾಪಟ್ಯ ಮತ್ತೆ ಮತ್ತೆ ಕಾಣ್ತಾನೆ ಇರುತ್ತೆ. ಅಂದ್ರೆ ಉದಾಹರಣೆಯಾಗಿ ಈ ವರ್ಷದ ಬಜೆಟ್ ಅನ್ನೇ ನೋಡಿ. ಬಜೆಟ್ನಲ್ಲಿ ವಾರ್ಷಿಕವಾಗಿ 12 ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ತೆರಿಗೆ ಇಲ್ಲ ಅಂತ ಹೇಳಲಾಗಿದೆ. ಅದರಲ್ಲಿ ಪ್ರಚಾರ ಮಾಡೋದಕ್ಕೆ ಯೋಗ್ಯವಾದದ್ದು ಏನೂ ಇಲ್ಲ. ಅದೇ ಸಮಯದಲ್ಲಿ ಒಂದು ದೊಡ್ಡ ಸುಳ್ಳನ್ನು ಸಹ ಹೇಳಲಾಗ್ತಾ ಇದೆ. ವಾರ್ಷಿಕ 7 ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆ ಮುಕ್ತವಾಗಿದ್ದಾಗ 2023-24ರಲ್ಲಿ ಕೇವಲ 2,82,00,000 ಜನರು ಆದಾಯ ತೆರಿಗೆನ ಪಾವತಿಸಿದ್ದಾರೆ. ಅದರಲ್ಲಿ 2.5 ಕೋಟಿ ಜನರು 1.5 ಲಕ್ಷಕ್ಕಿಂತ ಕಡಿಮೆ ತೆರಿಗೆಯನ್ನು ಪಾವತಿಸಿದ್ದಾರೆ. ಅಂದ್ರೆ ವಾರ್ಷಿಕ 12 ಲಕ್ಷದವರೆಗೆ ತೆರಿಗೆ ಮುಕ್ತವಾಗಿ ಗಳಿಸೋದ್ರಿಂದ ಸರ್ಕಾರದ ಆದಾಯ 1 ಲಕ್ಷ ಕೋಟಿಗಳಷ್ಟು ಕಡಿಮೆ ಆಗುತ್ತೆ. ಈಗ ಮತ್ತೊಂದು ಕಡೆ ಈಗಾಗಲೇ ಕಡಿಮೆ ಇರುವಂತಹ ತೆರಿಗೆ ಕಟ್ಟೋರ ಸಂಖ್ಯೆ ಸುಮಾರು 2.5 ಕೋಟಿ ಇದ್ದು ಅದು ಕೂಡ ಕಡಿಮೆ ಇರುತ್ತೆ. ಭಾರತದ 140 ಕೋಟಿ ಜನಸಂಖ್ಯೆಯಲ್ಲಿ 1 ಕೋಟಿ ಜನರಿಗೆ ಸಹ ಪರಿಹಾರ ಸಿಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಮತ್ತು ಅವರ ಇಡೀ ತಂಡ ಈ ಒಂದು ವಿಷಯದ ಬಗ್ಗೆ ಅಬ್ಬರದ ಪ್ರಚಾರ ಮಾಡ್ತಾ ಇದೆ. ಸರ್ಕಾರ ಮಧ್ಯಮ ವರ್ಗಕ್ಕಾಗಿ ಒಂದು ಬಜೆಟ್ ಅನ್ನ ಮಾಡಿರೋದಾಗ ಹೇಳ್ತಾ ಇದೆ. ಆದ್ರೆ ಆದಾಯದ ಆಧಾರದ ಮೇಲೆ ನೋಡಿದ್ರೆ ವಾಸ್ತವವಾಗಿ ಭಾರತದಲ್ಲಿ ಯಾವುದೇ ರೀತಿಯ ಮಧ್ಯಮ ವರ್ಗ ಇಲ್ಲ. ಜನಸಂಖ್ಯೆ 2% ಮಂದಿ ಒಂದು ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಗಳಿಸ್ತಾರೆ. 12 ಲಕ್ಷದವರೆಗಿನ ಆದಾಯವನ್ನು ತೆರಿಗೆ ಮುಕ್ತಗೊಳಿಸುವ ಮೂಲಕ ಸರ್ಕಾರ 1 ಲಕ್ಷ ಕೋಟಿ ಆದಾಯವನ್ನು ಕಳೆದುಕೊಳ್ಳುತ್ತೆ. ಅಂದ್ರೆ ಸರ್ಕಾರ ಕಡಿಮೆ ಖರ್ಚು ಮಾಡುತ್ತೆ ಮತ್ತು 98% ಜನಸಂಖ್ಯೆಗೆ ಯಾವುದೇ ಪ್ರಯೋಜನ ಸಿಗೋದಿಲ್ಲ. ಆದ್ರೆ ನರೇಂದ್ರ ಮೋದಿ ಚುನಾವಣಾ ಪ್ರಚಾರ ಮಾಡುವಾಗ ನೆಹರು ಅವರ ಕಾಲದಲ್ಲಿ ವಾರ್ಷಿಕ ಆದಾಯ 12 ಲಕ್ಷಗಳಿದ್ದವರು 4ನೇ 1 ಭಾಗವನ್ನು ತೆರಿಗೆಯಾಗಿ ಪಾವತಿಸಬೇಕಾಗಿತ್ತು ಅಂತ ಹೇಳಿದ್ರು. अगर नेहरू जी के जमाने में आप 12 लाख रुपए कमाते होते तो 12 लाख रुपए की आय पर आपकी 1/4 सैलरी सरकार वापस ले लेती, टैक्स में चली जाती. ಜನಸಮೂಹದ ಮುಂದೇನೆ ಈ ರೀತಿ ಮಾತನಾಡುವಾಗ ಅದು ವಂಚನೆ ಅಲ್ಲದೆ ಇನ್ನೇನು? ದೇಶದ ನಾಯಕರೇ ಹೀಗಿರುವಾಗ ದೇಶ ಹೇಗೆ ಶಕ್ತಿಶಾಲಿ ಆಗುತ್ತೆ? ನೆಹರು ಅವರ ಕಾಲದಲ್ಲಿನ ಮಾಸಿಕ 1,500 ರೂಪಾಯಿ ಸಂಬಳ ಇವತ್ತಿನ 2,80,000 ರೂಪಾಯಿಗಳಿಗೆ ಸಮವಾಗಿದೆ. ಆರ್ಥಿಕ ಪ್ರಭಾವದ ವಿಷಯದಲ್ಲಿ ಭಾರತದ ಸ್ಥಿತಿಯನ್ನ ನೋಡಿದ್ರೆ ಕಾಣೋದು ಮೋದಿಯವರ ಬ್ರ್ಯಾಂಡಿಂಗ್ ಮಾತ್ರ. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಭಾರತವನ್ನು ಬಣ್ಣಿಸ್ತಾನೆ ಇದ್ದಾರೆ. ಭಾರತದ ತಲಾ ಆದಾಯ ತಿಂಗಳಿಗೆ 15,000 ರೂಪಾಯಿ ಕೂಡ ಇಲ್ಲ. ಆದ್ರೆ ಇಸ್ರೇಲ್ ಪ್ರಬಲ ರಾಷ್ಟ್ರಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. ಅದರ ತಲಾ ಆದಾಯ ಭಾರತಕ್ಕಿಂತ ಸುಮಾರು 14 ಪಟ್ಟು ಹೆಚ್ಚಾಗಿದೆ. ಜಗತ್ತಿನಲ್ಲಿ ಭಾರತದ ಆರ್ಥಿಕ ಪ್ರಭಾವವನ್ನು ನಾವು ನೋಡಿದ್ರೆ ಭಾರತೀಯ ರೂಪಾಯಿ ಡಾಲರ್ ಎದುರು ನಿರಂತರವಾಗಿ ಕುಸಿತಾ ಇದೆ. ಪ್ರತಿದಿನ ರೂಪಾಯಿ ಎಲ್ಲಾ ದಾಖಲೆಗಳನ್ನ ಮುರಿತಾ ಪಾತಾಳಕ್ಕೆ ಮುಳುಗ್ತಾ ಇದೆ. ಈಗ ರೂಪಾಯಿ ತುಂಬಾನೇ ದುರ್ಬಲಗೊಂಡಿದೆ. ಅಂದ್ರೆ ಪ್ರಪಂಚದ ಜನರ ದೃಷ್ಟಿಯಲ್ಲಿ ಭಾರತದ ಮೌಲ್ಯ ಹದಗೆಟ್ಟಿದೆ ಅಂತಾನೆ ಅರ್ಥ. ದೇಶದ ಆರ್ಥಿಕತೆ ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಅಂತಾರಾಷ್ಟ್ರೀಯ ಪ್ರವಾಸಿಗರಲ್ಲಿ ಕೇವಲ 1% ಜನರು ಮಾತ್ರ ಭಾರತಕ್ಕೆ ಬರ್ತಾರೆ. ರಾಜತಾಂತ್ರಿಕತೆಯಲ್ಲಿ ಭಾರತ ಅತ್ಯಂತ ದುರ್ಬಲ ಸ್ಥಾನವನ್ನು ಹೊಂದಿದೆ. ಬಾಲಿವುಡ್ ಚಲನಚಿತ್ರಗಳನ್ನು ಭಾರತದಲ್ಲಿ ಮಾತ್ರ ವೀಕ್ಷಿಸಲಾಗುತ್ತೆ ಮತ್ತು ಹೊರಗಡೆ ಅವುಗಳ ಪ್ರಭಾವ ಇಲ್ಲ. ಇದ್ರೂ ಕೂಡ ತುಂಬಾ ಕಡಿಮೆ ಮಟ್ಟದಲ್ಲಿ ವೀಕ್ಷಿಸಲಾಗುತ್ತೆ. ಹಾಲಿವುಡ್ ಚಿತ್ರಗಳನ್ನು ನೋಡಿದ್ರೆ ಅಲ್ಲಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅವುಗಳನ್ನ ಹೆಚ್ಚು ವೀಕ್ಷಿಸಲಾಗುತ್ತೆ. 140 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತದಲ್ಲಿ ಪ್ರತಿಭಾವಂತರಿದ್ದಾರೆ. ಆದ್ರೆ ಅವ್ರು ಯಾರಿಗೂ ಕೂಡ ಸರ್ಕಾರದಿಂದ ಅನುಕೂಲಕರ ವಾತಾವರಣ ಸಿಗೋದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ವಿಶ್ವದ ಪ್ರಬಲ ದೇಶಗಳಿಗಿಂತ ಬಹಳ ಹಿಂದೆ ನಿಂತಿದೆ.
ಭಾರತ ನಾವೀನ್ಯತೆ ಮತ್ತೆ ಆವಿಷ್ಕಾರದ ಜಗತ್ತಿನಲ್ಲಿ ಬಹಳ ಹಿಂದಿದೆ ಮತ್ತು ದೇವಾಲಯಗಳನ್ನ ನಿರ್ಮಿಸುವಂತ ಜಗತ್ತಿನಲ್ಲಿ ತುಂಬಾನೇ ಮುಂದಿದೆ. ಮಸೀದಿಗಳನ್ನ ಕೆಡುವಂತ ಮನಸ್ಥಿತಿಯಲ್ಲೇ ಇನ್ನೂ ಇರೋದನ್ನ ನೋಡಿದ್ರೆ ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನ ಸಾಧಿಸುವಂತ ವಿಷಯದಲ್ಲಿನ ಕೊರತೆಯನ್ನ ಗಮನಿಸಿದ್ರೆ ಪ್ರಸ್ತುತ ಭಾರತೀಯ ನಾಯಕತ್ವ ಪ್ರಪಂಚದ ಬಗ್ಗೆ ಯಾವುದೇ ವಿಶೇಷ ದೃಷ್ಟಿಕೋನವನ್ನು ಹೊಂದಿಲ್ಲ. ನೆಹರು ಅವರ ಕಾಲದಲ್ಲಿ ವಿಶ್ವ ಶಾಂತಿ ಮತ್ತೆ ವಿಶ್ವ ಸಹಬಾಳ್ವೆಯನ್ನು ಗಮನದಲ್ಲಿ ಇಟ್ಕೊಂಡು ಅಲಿಪ್ತ ನೀತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಅನ್ಯಾಯ ನಡೆದಲ್ಲೆಲ್ಲ ಭಾರತ ಅದರ ವಿರುದ್ಧ ಮಾತಾಡ್ತಾ ಇತ್ತು. ಆದ್ರೆ ಪ್ರಸ್ತುತ ಕಾಲದಲ್ಲಿ ವಿಶ್ವದ ಅತಿ ದೊಡ್ಡ ಮತ್ತೆ ಪ್ರಮುಖ ಸಮಸ್ಯೆಗಳನ್ನ ಎದುರಿಸುವಾಗ ಮೋದಿಯವರ ನಾಯಕತ್ವದಲ್ಲಿ ಭಾರತ ನೈತಿಕವಾಗಿ ಬಲವಾದ ತಂಡವಾಗಿ ಕಾಣಿಸ್ತಾ ಇಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಭಾರತ ಅಮೆರಿಕದ ಹಿಂದೆ ಕೈಗೊಂಬೆ ಹಾಗೆ ನಿಂತಿರುವ ಹಾಗೆ ಕಾಣಿಸುತ್ತೆ. ಹೆಚ್ಚು ಅಂತ ಅಂದ್ರೆ ಭಾರತವನ್ನ ಕೆಲವು ಅಂತಾರಾಷ್ಟ್ರೀಯ ವೇದಿಕೆಯ ಸದಸ್ಯ ಅಂತ ನೋಡ್ಲಾಗುತ್ತೆ. ಇದು ಕೇವಲ ಆತಿಥ್ಯದ ಸ್ಥಳವಾಗಿ ಉಳಿದಿದೆ. ಅಂತಾರಾಷ್ಟ್ರೀಯ ಜಗತ್ತಿನಲ್ಲಿ ಭಾರತಕ್ಕೆ ಯಾವುದೇ ಒಂದು ಸ್ವತಂತ್ರವಾದಂಥ ದೃಷ್ಟಿಕೋನ ಇಲ್ಲ. ಅದಕ್ಕಾಗಿನೇ ಹೆಚ್ಚಿನ ಶಕ್ತಿಶಾಲಿ ರಾಷ್ಟ್ರಗಳು ಭಾರತವನ್ನ ಅದರ ಜನಸಂಖ್ಯೆ ಕಾರಣದಿಂದಾಗಿ ಗಂಭೀರವಾಗಿ ಪರಿಗಣಿಸಬಹುದು. ಆದ್ರೆ ಭಾರತದ ಈಗ ಪ್ರಸ್ತುತ ನಾಯಕತ್ವವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಭಾರತದ ಜನಸಂಖ್ಯೆ ವಿಶ್ವದ ಒಟ್ಟು ಜನಸಂಖ್ಯೆ ಸರಿಸುಮಾರು 17% ಭಾರತ ಅದರ ಜನಸಂಖ್ಯೆಯಿಂದಾಗಿ ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆಯಾಗಿದೆ. ಆದ್ರೆ ಜನಸಂಖ್ಯೆ ಇಷ್ಟೊಂದು ದೊಡ್ಡ ಪ್ರಯೋಜನವನ್ನು ಹೊಂದಿದ್ರೂ ಕೂಡ ಭಾರತ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಇಲ್ಲ. ಭಾರತದ ಆರ್ಥಿಕ ನೀತಿಗಳು ಇನ್ನು ವಿಶ್ವ ಬ್ಯಾಂಕ್ ಮತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದಾನೇ ಮಾಡಲ್ಪಟ್ಟಂತಹ ಆರ್ಥಿಕ ನೀತಿಗಳ ಅಡಿಯಲ್ಲೇನೆ ಕಾರ್ಯನಿರ್ವಹಿಸುತ್ತವೆ. ಭಾರತದಂತಹ ತೀವ್ರ ನಿರುದ್ಯೋಗ ಇರುವಂತಹ ದೇಶದಲ್ಲಿ ಜನಸಂಖ್ಯೆಯ ಲಾಭವನ್ನು ಬಳಸಿಕೊಳ್ಳಲಾಗ್ತಾ ಇಲ್ಲ. ಗುಣಮಟ್ಟದ ಶಿಕ್ಷಣದ ತೀವ್ರ ಕೊರತೆ ಇದೆ. 140 ಕೋಟಿ ಜನಸಂಖ್ಯೆಗೆ ವಾರ್ಷಿಕ ಬಜೆಟ್ ಕೇವಲ 50 ಲಕ್ಷ ಕೋಟಿಗಳಲ್ಲಿದೆ. ಅದರಲ್ಲಿ 12 ಲಕ್ಷ ಕೋಟಿ ಹಣ ಸಾಲದ ಮೇಲಿನ ಬಡ್ಡಿಗಾಗಿನೇ ಹೋಗುತ್ತೆ. ಭಾರತದ ಮೇಲಿನ ಸಾಲ 196 ಲಕ್ಷ ಕೋಟಿ ತಲುಪುವಂತ ಸಾಧ್ಯತೆ ಇರೋದ್ರಿಂದ ಬಡ್ಡಿಯನ್ನು ಪಾವತಿಸಬೇಕಾಗತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಭೀಕರ ನಿರುದ್ಯೋಗದ ಸಮಸ್ಯೆಯನ್ನ ಹೇಗೆ ಪರಿಹರಿಸಲಾಗುತ್ತೆ? ಗುಣಮಟ್ಟದ ಶಿಕ್ಷಣವನ್ನ ಹೇಗೆ ಒದಗಿಸಲಾಗುತ್ತೆ? ಇದಕ್ಕಾಗಿ ಭಾರತ ದೀರ್ಘಾವಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಮತ್ತೆ ಆರ್ಥಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆರ್ಥಿಕ ದೃಷ್ಟಿಕೋನವನ್ನು ರಚಿಸುವಂತ ಅವಶ್ಯಕತೆ ಇದೆ. ತನ್ನದೇ ಆದಂತಹ ಒಂದು ಆರ್ಥಿಕ ದೃಷ್ಟಿಕೋನ ಇಲ್ಲದೆ ಇದ್ರೆ ದೇಶ ಹೇಗೆ ಪ್ರಬಲ ದೇಶ ಆಗಬಹುದು? ಭಾರತದಲ್ಲಿ ಧರ್ಮ, ಜಾತಿ ಮತ್ತೆ ಲಿಂಗದ ಆಧಾರದ ಮೇಲಿನ ತಾರತಮ್ಯ ಒಂದು ದೊಡ್ಡ ಸವಾಲಾಗಿದೆ. ನಾಯಕರ ಬೇರೆಯವರಿಗಿಂತನೂ ಹೆಚ್ಚಾಗಿ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಭಾರತದ ಅಗಾಧ ಸಾಮರ್ಥ್ಯದ ಹೊರತಾಗಿನೂ ಭಾರತವನ್ನು ಅದರ ನಾಯಕರ ಕಾರಣದಿಂದಾಗಿ ವಿಶ್ವಗುರು ಅನ್ನೋದ್ರ ಬದಲು ಕೆಳಮಟ್ಟದಲ್ಲಿ ಇಟ್ಟು ನೋಡ್ಲಾಗ್ತಾ ಇದೆ ಅನ್ನೋದು ದುಃಖಕರ ಸಂಗತಿ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.